2024 ಜನವರಿ 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ಸರ್. ಬಹು ನಿರೀಕ್ಷಿತ ರಾಮ ಮಂದಿರ ಉದ್ಘಾಟನೆ ಸರ್. ಫಸ್ಟ್ ರಿಯಾಕ್ಷನ್ ಸರ್. ಒಂದು ಭಾರತೀಯರಿಗೆ ಒಂದು ದೊಡ್ಡ ಕೊಡುಗೆ. ವಿಶ್ವದಲ್ಲಿರ್ತಕ್ಕಂಥ ಭಾರತೀಯರು ಈ ದೇಶದ ಸಾರ್ವಭೌಮತೆಗೆ ಎತ್ತಿಡಿದಂತ ಕೈಗನ್ನಡಿ. 500 ವರ್ಷದಿಂದ ನೆನೆಗುದಿಗೆ ಬಿದ್ದಂತ ಈ ಒಂದು ಸಮಸ್ಯೆಯನ್ನ ಕೈಗೆತ್ತಿಕೊಂಡು ಏನು ಕೇವಲ ರಾಮ ಜನ್ಮಭೂಮಿಯಲ್ಲಿ ರಾಮನನ್ನ ಪ್ರತಿಷ್ಠಾಪನೆ ಮಾಡೋದು ಒಂದು ಕಡೆ ಆದ್ರೆ, ಭಾರತದ ಭವಿಷ್ಯದಲ್ಲಿ ಇದಕ್ಕೆ ಎಷ್ಟು ಮಟ್ಟಿಗೆ ಆದ್ಯತೆ ಇದೆ ಅನ್ನೋದನ್ನ ನಿನ್ನೆ ತಾನೇ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣವನ್ನ 1450 ಕೋಟಿಗೂ ಮೇಲ್ಪಟ್ಟು ಖರ್ಚು ಮಾಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಾಮಾಯಣವನ್ನ ಈ ರಾಷ್ಟ್ರಕ್ಕೆ ವಿಶ್ವಕ್ಕೆ ಪರಿಚಯಿಸಿದ ಮಹಾಶ್ರೀ ವಾಲ್ಮೀಕಿರವರ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ರಾಮಾಯಣ ರಾಮ ಮಂದಿರವನ್ನು ಉದ್ಘಾಟನೆ ಮಾಡೋದು ಎಷ್ಟು ದೊಡ್ಡದೋ, ಆ ಪುಣ್ಯಾತ್ಮನನ್ನ ಸ್ಮರಣೆ ಮಾಡತಕ್ಕಂಥ ಒಂದು ದೊಡ್ಡತನವನ್ನ ರಾಷ್ಟ್ರದ ಪ್ರಧಾನಿಗಳು ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಕರ್ನಾಟಕದ 6.5-7 ಕೋಟಿ ಜನರ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನ ಕೃತಜ್ಞತೆಯನ್ನ ಸಮರ್ಪಣೆ ಮಾಡ್ತೀನಿ. ಒಂದು ಸತ್ಯ, 21 ಸಾರಿನೋ 23 ಸಾರಿನೋ ಗಜನಿ ಮೊಹಮ್ಮದ್ ಈ ದೇಶಕ್ಕೆ ದಂಡೆತ್ತು ಬಂದು ಏನೆಲ್ಲ ಸಿಕ್ಕುತ್ತದೆ, ಎಲ್ಲೆಲ್ಲಿ ಸಿಕ್ಕದೆ ಏನೆಲ್ಲ ಮಾಡಿದ್ರು. ಅದಾದ್ಮೇಲೆ ಅನೇಕ ಇತಿಹಾಸಗಳನ್ನ ನಾವು ನೋಡಿದ್ದೇವೆ. ಇಂದಿನ ನಮ್ಮ ಪೂರ್ವಕರು ಹೇಳ್ತಾ ಇದ್ರು ರಾಮ ಜನ್ಮಭೂಮಿ ಅನ್ನೋದು ಬಾಯಿನಲ್ಲಿ ಹೇಳ್ತಕ್ಕಂಥದ್ದು ಅಂತ. ಅದು ಬಾಯಿನಲ್ಲಿ ಹೇಳೋದಲ್ಲ, ಅದು ಭಾರತೀಯರಿಗೆ, ವಿಶೇಷವಾಗಿ ಈ ದೇಶದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದಕ್ಕೆ ಈ ಪುಣ್ಯದ ಕೆಲಸಕ್ಕೆ ನಾಂದಿಯನ್ನು ಹಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನನಗನ್ನಿಸ್ತದೆ, ಪದೇ ಪದೇ ನಾನು ಮಾತನಾಡ್ತಾ ಹೇಳ್ತೀನಿ, ಭಾರತಕ್ಕೆ ಭವಿಷ್ಯ ಇದೆ ಅಂತ. ಈ ಭಾರತಕ್ಕೆ ಭವಿಷ್ಯ ಇದೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಯಾವ್ಯಾವ ಕಾಲದಲ್ಲಿ ಯಾರ್ಯಾರ ಪುಣ್ಯಾತ್ಮರು ಎಲ್ಲೆಲ್ಲಿ ಜನಿಸ್ತಾರೋ ಗೊತ್ತಿಲ್ಲ. ಗುಜರಾತ್ನಲ್ಲಿ ಯಾರು ಹೇಳಿದ್ರು ಕೇಳಿದ್ರು ಗೊತ್ತಿಲ್ಲ. ಏಪ್ಪ, ಅವರ ತಂದೆ ತಾಯಿಗಳಿಗೆ ನಾವು ಕೋಟಿ ಕೋಟಿ ನಮಸ್ಕಾರ ತಿಳಿಸಬೇಕಾಗಿದೆ. ಮೋದಿಯವರು ಬರ್ತಾರೆ, ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಯ್ತದೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಯ್ತದೆ, ಅಂತಾರಾಷ್ಟ್ರೀಯ ರೈಲ್ವೆ ನಿಲ್ದಾಣ ಆಯ್ತದೆ, ಸಾವಿರಾರು ಕೋಟಿ ರೂಪಾಯಿಗಳ ಹೊಸ ಹೊಸ ಒಂದು ಏನು ಊರುಗಳೇ ಸೃಷ್ಟಿ ಆಯ್ತವೆ ಅಂತ ಯಾರು ಕಂಡಿರಲಿಲ್ಲ. ಇವೆಲ್ಲಕ್ಕಿಂತ ನನಗೆ ನಿನ್ನೆ ತುಂಬಾ ಸಂತೋಷ ಆಗಿದ್ದು, ಯಾವ ರಾಮ ಜನ್ಮಭೂಮಿ ಆಗಬಾರ್ದು ಅಂತ ಅರ್ಜಿ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ಗೆ ನನ್ನ ಒಬ್ಬ ಮುಸಲ್ಮಾನ್ ಹಿರಿಯ ಸಹೋದರ, ಅವರೇ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅಂದ್ರೆ ಭಾರತದಲ್ಲಿ ಭವಿಷ್ಯದ ಭಾರತ ಇದೆ ಅನ್ನೋದಕ್ಕೆ ನಾಂದಿಯವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮೆಲ್ಲರಿಗೂ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಅದರಿಂದ ಭಾರತ 2023 ಮುಕ್ತಾಯ ಆಗಿದೆ. ಹಿರಿಯ ನಾಯಕರು, ಅನುಭವಿ ರಾಜಕಾರಣಿಗಳು, ವಿ ಸೋಮಣ್ಣ ಅವರು ಎಲ್ಲ ಒಂದ್ ಕಡೆ ಈ ಘಟನೆ ಅದನ್ನೆಲ್ಲ ಮರೆತು 2024ಕ್ಕೆ ಮೈ ಕೊಡುವ ಯಾವ ತರ ನಿಂತ್ಕೊಳ್ತಾರೆ ಅಂತ ಸರಿ. ನಾನು ಈಗಾಗಲೇ ಅನೇಕ ಸಾರಿ ವಿನಂತಿ ಮಾಡಿದ್ದೀನಿ. ಏನ್ ವಿನಂತಿ ಮಾಡಿದ್ದೀನಿ? ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷವನ್ನ ನೆಂಬಿಕೊಂಡು ಪಕ್ಷದಲ್ಲಿ ವರಿಷ್ಠ ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಪಕ್ಷದ ಅನೇಕ ನೇತಾರರು ನನ್ನ ಜೊತೆ ಮಾತಾಡಿದ ಮೇಲೆ ಅದೊಂದು ತಿಳಿ ವಾತಾವರಣ ಸೃಷ್ಟಿ ಮಾಡಿ, ಯಾರೋ ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ, ನಿಮ್ಮ ಮುಖ್ಯನೇ ಆಗಲಿ, ಅನೇಕ ಅನುಭವಗಳು ನನಗೆ ಸಾಕಷ್ಟಾಗಿವೆ. ಯಾರು ಮಾತನಾಡಿ ಮತ್ತೆ ಯಾವ್ಯಾವ ರೀತಿ ಜಾಡ್ಸ್ ಹೊದಿತಾರೆ ಅನ್ನೋದು ನನಗೂ ಗೊತ್ತಿದೆ. ಆದ್ರಿಂದ ನನಗೆ ಒಂದೇ ಒಂದು ಬೇಡಿಕೆ, ನನ್ನ ನೋವು, ನನಗಾದಂತ ಅನಾನುಕೂಲ, ನಾನು ಈಸಿಯಾಗಿ ಗೆಲ್ತಕ್ಕಂಥ ಬಿಟ್ಟಿದ್ದು ಒಂದಕ್ಕೆ ಹೆಚ್ಚಾಗಿ ನನಗೆ ಪಕ್ಷನೇ ಅಂತಿಮ, ಪಕ್ಷದ ವರಿಷ್ಠ ಕೊಡ್ತಕ್ಕಂಥ ತೀರ್ಮಾನವೇ ಕೊನೆಯಾಗಿರೋದ್ರಿಂದ ಅದನ್ನು ಮಾಡಿದ್ದೇನೆ. ಅದರಿಂದ ನನಗೆ ಡೈರೆಕ್ಟ್ ಆಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ. ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠರು ಮಾಡ್ತಾ ಇದ್ದಾರೆ. ನಾನು 7-8ನೇ ತಾರೀಕು ಆದ್ಮೇಲೆ 7-8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ನಾನು ಒಬ್ಬ ಸ್ವಾಭಿಮಾನಿ, ನನಗಾಗಿರೋ ನೋವನ್ನ ಪದೇ ಪದೇ ಹೇಳಿ ಪಕ್ಷನ ಮುಜುಗರಕ್ಕೆ ನಾನು ಇಡಕ್ಕೆ ತಯಾರಾಗಿಲ್ಲ. ಆದ್ರೆ ಈ ಕೆಲಸ ಯಾರಿಗೂ ಆಗಬಾರ್ದು. ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡು
ಸರಿಯಾದ ದಾರಿಯಲ್ಲಿ ಹೋದ್ರೆ ಮಾತ್ರ ರಾಮನ್ನ ಪ್ರತಿಷ್ಠಾಪನೆ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರ ಒಂದು ದೂರದೃಷ್ಟಿಯ ಚಿಂತನೆ ಪ್ರಗತಿಪರ ಭಾರತಕ್ಕೆ ಇಂಥ ನಾಯಕರ ಜೊತೆಯಲ್ಲಿ ಇದ್ದಾಗ ಒಂದು ಸಣ್ಣದಾದ್ರೂ ಅಳಿಲು ಸೇವೆ ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಬದ್ಧತೆ ತೋರಿಸಬೇಕು. ನನ್ನ ಕಡೆ ಪ್ರಶ್ನೆ ಸರ್, ಈ 4-5 ತಿಂಗಳಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ, ತಮ್ಮನ್ನ ಕೂಡ ಅಭ್ಯರ್ಥಿ ಮಾಡ್ತಾರೆ ಅಂತ ಬಲವಾದ ಮಾತು ಬಿಜೆಪಿ ಪಾಳಿದಲ್ಲಿ ಇದೆ. ತುಮಕೂರು ಲೋಕಸಭೆಗೆ ತಾವೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ನನಗೆ ವರಿಷ್ಠ ಏನ್ ಹೇಳ್ತಾರೋ ಅದನ್ನ ಮಾಡ್ತೀನಿ. ಮತ್ತೆ ಇನ್ನೊಂದು ನನ್ನ ಭಾವನೆ, ನಮ್ಮ ರಾಷ್ಟ್ರೀಯ ವರಿಷ್ಠ ಯಾರಿದ್ದಾರೆ ಅವ್ರು ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ತೀನಿ. ಒಂದು ಸತ್ಯ, ನನಗಾದಂತ ಒಂದು ಅನಾನುಕೂಲ ಒಳ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ. ಇದನ್ನ ಪಕ್ಷನೂ ಕೂಡ ನಮ್ಗೆ ಯಾವ ರೀತಿ ನೀವು ಗದಾ ಪ್ರಹಾರ ಮಾಡಿ ಕಟ್ಟುನಿಟ್ಟಲ್ಲಿ ಶಿಸ್ತನ್ನ ಪಾಲಿಸ್ತೀರಿ, ಎಲ್ಲರಿಗೂ ಕೂಡ ಆ ಶಿಸ್ತು ಇರಬೇಕಾಯ್ತದೆ. ಆ ಶಿಸ್ತಿಗೆ ಎಲ್ಲ ಒಂದ್ ಕಡೆ ಬದ್ಧತೆ ಆಗ್ಬೇಕಾಯ್ತದೆ. ಗೊತ್ತಿದ್ದೋ ಗೊತ್ತಿಲ್ದಿರೋ ಆಗಿರೋ ತಪ್ಪನ್ನ ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ. ಅದನ್ನ ಮಾಡ್ತಾರೆ. ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನ ಈಗಾಗಲೇ ಮಾಡಿದೀನಿ, ಮಾಡ್ತಾರೆ. ಏನ್ ಇವಾಗ ತಾವು ಕೇಳಿದಿರಲ್ಲ ಪ್ರಶ್ನೆ, ವರಿಷ್ಠ ಏನ್ ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.